सततं श्रीनारायणपुर विहारिणीं भक्ताभीष्टदायिनीं सकल पाप निवारिणीं चिन्तयामि सततं श्रीनारायणपुर विहारिणीं यद्वद्रीशा वल्लभे सदा मदस्मितवदने हंसगमने सुन्दरनयने हंसगमने सुन्दरनयने श्रीनारायण हृदयकमल निवासिनी श्रीनारायण हृदयकमल निवासिनी कृपावर्ष समोहिनी चिन्तयामि सततं श्रीनारायणपुर विहारिणी श्रीनारायण चरणकमल विराजिते वरद वल्लभे श्रीनारायण चरणकमल विराजिते वरद वल्लभे प्रियं कुलधनं परमबन्धु आपत्सकं मातरं प्रियं कुलधनं परमबन्धु आपत्सकं मातरं कल्याणी तीरविहारिणी श्रीचरणवासिनी गुरुप्रणतवत्सलं प्रभुं पितरमीश्वरं कल्याणी तीरविहारिणी श्रीचरणवासिनी गुरुप्रणतवत्सलं प्रभुं पितरमीश्वरं मातरं मातरम् பணிமின் திருவருவன் செய்த பைம்பூம்பள்ளி அணிமென் குழலாய் இன்பக்கலவையமுது துணிமுன்புனால பல்வேளையர்தான் இழிப்பச் செல்வர் மணிவிந்தமேனி நம்மால்
ತಿರುನಾಯಕಂ ದಶಕದ 5ನೆಯ ಪಾಶುರವಾದ ಪಣಿಮಿನ್ ತಿರುವರುಳ್ ಪಾಶುರದಲ್ಲಿ ಈ ಲೌಕಿಕವಾದ ಐಶ್ವರ್ಯದಂತೆ ಅಂಗನಾ ಪರಿಶ್ವಂಗವೂ ಸಹ ಅಸ್ಥಿರ. ಆದ್ದರಿಂದ ಅದರಲ್ಲಿ ಅಭಿಮಾನವನ್ನು ಬಿಟ್ಟು ನೀಲಮಣಿ ವರ್ಣನಾದ ನಮ್ಮ ಮಾಯಾಚೇಷ್ಟಿತ ವಿಶಿಷ್ಟನಾದ ನಮಗೆಷ್ಟು ಮಾಡಿದರೂ ಇನ್ನೂ ಉಪಕಾರ ಮಾಡಬೇಕು ಎಂದೇ ಹಪಹಪಿಸುವ ಭಗವಂತನ ನಾಮಗಳನ್ನೇ ಸಂಕೀರ್ತಿಸಿ ಕೃತಾರ್ಥರಾಗಿ ಎನ್ನುತ್ತಾರೆ. ಮೀನ ಮಾಸದ ಪುಷ್ಯ ನಕ್ಷತ್ರ ಶೆಲ್ವಪಿಳ್ಳೆಯ ವರ್ಧಂತಿ ಮಹೋತ್ಸವ. ಅಂದೇ ಸಂಪತ್ಕುಮಾರನಿಗೆ ಅನಿರುದ್ಧ ಕಿರೀಟ ಧಾರಣೆ ಮಾಡುವಂತಹ ಸಂದರ್ಭ. ವರ್ಧಂತಿಯೆಂದು ಯತಿಚಕ್ರವರ್ತಿಯಾದ ಶ್ರೀರಾಮಾನುಜರು ತಮ್ಮ ಪ್ರಿಯ ಪುತ್ರನಾದಂತಹ ಪ್ರಿಯ ಕುಮಾರನಾದಂತಹ ಸಂಪತ್ಕುಮಾರನಿಗೆ ವಜ್ರ ಮಕುಟ ಧರಿಸಿ ಆನಂದಿಸುತ್ತಾರೆ. ಈ ಉತ್ಸವಕ್ಕೆ ಕಾರಣ ಶ್ರೀಕೃಷ್ಣ. ಅವನು ಆ ವಜ್ರ ಮಕುಟವನ್ನು ತನ್ನ ಆರಾಧ್ಯ ಮೂರ್ತಿಯಾದಂತಹ ಶೆಲ್ವಪಿಳ್ಳೆಗೆ ಆವತ್ತು ಧರಿಸಿದ. ಇವತ್ತಿಗೂ ಆ ಉತ್ಸವ ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಇದರ ಉಲ್ಲೇಖ ಸ್ಪಷ್ಟವಾಗಿ ಯಾದವಗಿರಿ ಮಹಾತ್ಮೆಯಲ್ಲಿ ಇದೆ. ಹಿಂದೆ ಈ ಕಿರೀಟ ಕ್ಷೀರಾಬ್ದಿನಾಥ ಧರಿಸಿದ್ದ. ಭಗವಂತ ಯೋಗನಿದ್ರೆಯಲ್ಲಿದ್ದಾಗ ವಿರೋಚನ ಎಂಬ ರಾಕ್ಷಸ ಅದನ್ನು ಅಪಹರಿಸಿಬಿಟ್ಟ. ಗರುಡ ವಿರೋಚನರೊಡನೆ ಯುದ್ಧ ಮಾಡಿ ಆ ವಜ್ರ ಕಿರೀಟವನ್ನು ವಾಪಸ್ ತರ್ತಾ ಇದ್ದಾಗ ಅವನ ವೇಗ ಕಮ್ಮಿ ಆಯಿತು. ಯಾಕೆ ವೇಗ ಕಮ್ಮಿ ಆಯಿತು ಅಂತ ಕೆಳಗಡೆ ನೋಡಿದ್ರೆ ಕೃಷ್ಣ ವೇಣುಗಾನವನ್ನು ಮಾಡ್ತಾ ಆನಂದವಾಗಿ ಅಲ್ಲಿ ನಿಂತಿದ್ದ. ಅದು ವೃಂದಾವನ ಪ್ರದೇಶ. ಗರುಡ ಕೆಳಗಿಳಿದ, ಕೃಷ್ಣನಿಗೆ ಪ್ರಣಾಮಗಳನ್ನು ಮಾಡ್ದ, ಕೃಷ್ಣನನ್ನು ಪ್ರದಕ್ಷಿಣೆ ಮಾಡ್ದ. ಆ ವಜ್ರ ಕಿರೀಟವನ್ನು, ಅನಿರುದ್ಧ ಕಿರೀಟವನ್ನು ಶ್ರೀಕೃಷ್ಣನ ಕೈಲಿ ಕೊಡ್ತಾನೆ. ಕೃಷ್ಣ ತನ್ನ ಮನೆದೇವರಾದಂತಹ ರಾಮಪ್ರಿಯನಿಗೆ ಆ ಮುಡಿಯನ್ನು ಧರಿಸಿದಾಗ ಅದು ಸರಿಯಾಗಿರುತ್ತೆ. ಈ ಉತ್ಸವವೇ ವೈರಮುಡಿ ಉತ್ಸವ. ತ್ರೇತಾಯುಗದಲ್ಲಿ ದಶರಥ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿದ. ಅದು ಸಾಧ್ಯ ಆಗಲಿಲ್ಲ. ಲಕ್ಷ್ಮಣನಿಗೆ ಈ ಕೊರತೆ ತುಂಬ ಇತ್ತು. ಅದಕ್ಕೆ ಈ ಕಲಿಯುಗದಲ್ಲಿ ಆದಿಶೇಷನ ಅವತಾರವಾದ ಲಕ್ಷ್ಮಣ ಮುನಿಯ ಅವತಾರವಾದಂತಹ ನಮ್ಮ ಯತಿರಾಜರು ಆ ಕೊರತೆಯನ್ನು ನೀಗಿಸಿದರು. ಇವತ್ತಿಗೂ ವೈರಮುಡಿ ಆಚಾರ್ಯ ರಾಮಾನುಜರ ಸನ್ನಿಧಿಯಿಂದಲೇ ನಡೆಯುವಂಥದ್ದು. ಸ್ವಾಮಿ ರಾಮಾನುಜರೇ ತಮ್ಮ ಸಂಪತ್ಕುಮಾರನಿಗೆ, ಯತಿರಾಜ ಸಂಪತ್ಕುಮಾರನಿಗೆ ಅವನ ವರ್ಧಂತಿ ಎಂದು ಈ ವಜ್ರಮುಕುಟ ಕಿರೀಟವನ್ನು, ಈ ವೈರಮುಡಿಯನ್ನು ಧರಿಸಿ ಆನಂದ ಪಡ್ತಾರೆ. ಈ ಉತ್ಸವದ ವೈಖರಿಯೇ ವಿಶಿಷ್ಟವಾದಂಥದ್ದು. ಇಡೀ ಭಾರತದ ಎಲ್ಲ ಕಡೆಯಿಂದ ಲಕ್ಷಾಂತರ ಭಕ್ತರು ಬರ್ತಾರೆ. ಈ ಭಕ್ತರೆಲ್ಲ ಭಗವಂತನ ದರ್ಶನಕ್ಕೆ ಕಾತರರಾಗಿ ನಿಂತಿರ್ತಾರೆ. ಉಭಯ ನಾಚ್ಯಾರ್ ಸಹಿತನಾಗಿ ಗರುಡಾರೂಢನಾಗಿ ಸರ್ವಾಭರಣಗಳನ್ನು ಧರಿಸ್ಕೊಂಡು ಆ ಶೆಲ್ವಪಿಳ್ಳೆ ಅತ್ತ ಇತ್ತ ಹಿಂದೆ ಮುಂದೆ ನಡೆಯುವಂಥ ನಡೆ ಇದೆಯಲ್ಲ, ಅದು ವಿಶಿಷ್ಟವಾದಂಥದ್ದು. ಸ್ವಾಮಿ ರಾಮಾನುಜರು ಅವತ್ತು ಸಂಪತ್ಕುಮಾರನ ಜೊತೆ ಬರೋದಿಲ್ಲ. ಉಭಯ ಲಕ್ಷ್ಮಿಗಳ ಜೊತೆ ನೀನು ಸ್ವತಂತ್ರವಾಗಿ ಹೋಗಿ ಎಷ್ಟು ಸಂತೋಷವೋ ಅಷ್ಟು ಸಂತೋಷ ಅನುಭವಿಸೋ, ನಾನು ಒಳಗಡೆ ಇದ್ದು ನಿನ್ನನ್ನು ನಾನು ದರ್ಶನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ನಮ್ಮ ಹಿರಿಯರು ಈ ಅನುಭವವನ್ನು ನಮಗೆ ಹೇಳಿದರು. ಈ ಉತ್ಸವದ ವೈಖರಿ ವರ್ಣನೀಯವಾದಂಥದ್ದು. ಇನ್ನೇನು ಭಗವಂತನ ದರ್ಶನ ಆಯಿತು, ಹೋಗೋಣ ಅನ್ನೋ ಹೊತ್ತಿಗೆ ಮತ್ತೆ ಶೆಲ್ವಪಿಳ್ಳೆ ಹಿಂದಕ್ಕೆ ಬರ್ತಾನೆ. ಮುಂದಿರುವಂಥ ಜನಕ್ಕೆ ದರ್ಶನ ಕೊಡ್ತಾನೆ, ಪಕ್ಕದಲ್ಲಿರುವಂಥ ಜನಕ್ಕೆ ಕೊಡ್ತಾನೆ, ಅಕ್ಕ ಪಕ್ಕದಲ್ಲಿರುವಂಥ ಎಲ್ಲ ಭಕ್ತರಿಗೆ ಶೆಲ್ವಪಿಳ್ಳೆಯ ದರ್ಶನ ತೃಪ್ತಿಯಾಗಿ ಆಗುತ್ತೆ. ಆವತ್ತು ಉಭಯ ವೇದಗಳ ಮಧ್ಯೆ ಶೆಲ್ವಪಿಳ್ಳೆ ತೇಲಾಡ್ತಾನೆ. ಮುಂದೆ ದಿವ್ಯ ಪ್ರಬಂಧದ ಗೋಷ್ಠಿ, ಹಿಂದೆ ವೇದಗೋಷ್ಠಿ. ಅವತ್ತು ಇನ್ನೊಂದು ವಿಶೇಷ ಅಂದರೆ ನಾನ್ಮೋಹನ್ ತಿರುವಂದಾದಿ ದಿವ್ಯ ಪ್ರಬಂಧದ ಪಾರಾಯಣ ಮುಂದುಗಡೆ ನಡೆಯುತ್ತೆ. ಅತ್ಯಂತ ಅಧ್ಯಾಪಕರೆಲ್ಲ ಸುಶ್ರಾವ್ಯವಾಗಿ ಆನಂದವಾಗಿ ಪಾರಾಯಣ ಆಗುತ್ತೆ. ಆ ನಾನ್ಮೋಹನ್ ತಿರುವಂದಾದಿ ವಿಶೇಷ ತಿರುಮಲೇಶ ಪಿರಾನ್ ಎಲ್ಲ ತತ್ವಗಳನ್ನು, ಎಲ್ಲ ಧರ್ಮಗಳನ್ನು ನೋಡಿ ಕೊನೆಗೆ
ಶ್ರೀಮನ್ನಾರಾಯಣನೇ ಪರತತ್ವ ಅಂತ ನಿರ್ಧಾರ ಮಾಡಿ ಈ ನಾನ್ಮೋಹಂತರು ಒಂದಾದಿಯನ್ನು ರಚನೆ ಮಾಡಿದ್ರು. ಆವತ್ತು ಶಲ್ವಪಿಳ್ಳೆ ನಾನೇ ಪರತತ್ವ ಅನ್ನುವಂಥ ಆ ಭಾವ ಆ ಶಲ್ವಪಿಳ್ಳೆಯಲ್ಲಿ ಇರುತ್ತೆ. ಇಂತಹ ಭೈರಮುಡಿ ಉತ್ಸವ ನಮ್ಮ ಈ ಕ್ಷೇತ್ರದ ಅಪೂರ್ವವಾದಂಥ ಉತ್ಸವ. ಮತ್ತೆ ವಾಹನ ಮಂಟಪಕ್ಕೆ ಬಂದಾಗ ರೇಷ್ಮೆ ತೆರೆಗಳಲ್ಲಿ ಆ ಸಂಪತ್ ಕುಮಾರ ಅದೃಶ್ಯನಾಗಿ ಬಿಡ್ತಾನೆ. ಇದೊಂದು ವಿಶಿಷ್ಟ ರೀತಿಯ ಉತ್ಸವ. ನಾವು ಆ ಸಂಪತ್ ಕುಮಾರನ ದರ್ಶನ ಮಾಡಿ ನಮ್ಮ ಜೀವನವನ್ನು ಪಾವನಗೊಳಿಸ್ಕೊಳ್ಳೋಣ.